ತುಂಬ ದಿನದ ನಂತರ ಒಂದೊಳ್ಳೆ ಪ್ರೇಮ ಕಥೆಯನ್ನು ಓದಿದೆ. ಅದರಲ್ಲೂ ಭೈರಪ್ಪ ಅವ್ರು ಬರೆದಿರೋದ್ರಿಂದ ವಿಚಾರಗಳಿಗೇನು ಕೊರತೆ ಇಲ್ಲ. ಸೊ ಈ ವಿಚಾರಗಳು, ಪ್ರೇಮ ಕಥೆ ಮತ್ತು ಅದರ ಸನ್ನಿವೇಶಗಳು ಹೀಗೆ ಒಂದೊಳ್ಳೆ ಪ್ಯಾಕೇಜ್ ಆಗಿರುವಂಥ ಒಂದು ಪುಸ್ತಕ ಎಸ್ ಎಲ್ ಭೈರಪ್ಪ ಅವ್ರು ಬರೆದಿರೋ ಅಂಥ ದೂರ ಸರಿದರು. ನಾವೀಗಾಗಲೇ ನಮ್ಮ ಬುಕ್ ರಿವ್ಯೂ ಸೆಗ್ಮೆಂಟಲ್ಲಿ ಭೈರಪ್ಪ ಅವರ ತುಂಬ ಪುಸ್ತಕಗಳನ್ನು ನೋಡ್ತಾನೆ ಇರ್ತೀವಿ ಆಗಿನಾಗೆ. ಯಾಕಂದರೆ ಇವರ ಯಾವ ಪುಸ್ತಕಗಳನ್ನು ನಾವು ಅಲಕ್ಷಿಸಂಗಿಲ್ಲ. ಹಾಗಾಗಿ ಬ್ರೇಕಾಗಿ ಅವರನ್ನು ಮಧ್ಯದಲ್ಲಿ ಅವರ ಪುಸ್ತಕಗಳನ್ನು ಓದಲೇಬೇಕು ಅನ್ನೋ ರೀತಿಯಲ್ಲಿ ನಾವು ಸೇರಿಸ್ಕೊಳ್ತಾ ಇರ್ತೀವಿ. ಆ ರೀತಿಯಲ್ಲಿ ಈ ದೂರ ಸರಿದರು ಪುಸ್ತಕ ಏನಿದೆ, ಒಂದು ರೀತಿ ಇವರ ಭೈರಪ್ಪ ಅಂದ ತಕ್ಷಣ ವಿಚಾರಗಳು ಅನ್ನೋ ರೀತಿಯಾದ ಒಂದು ಸಮಾನಾರ್ಥಕವಾಗಿ ಆಗಿಬಿಟ್ಟಿದ್ದಾರೆ ಅವರು. ಹಾಗಿರಬೇಕಾದ್ರೆ ಈ ದೂರ ಸರಿದರು ಅಂತ ಟೈಟ್ಲು ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ, ಓಕೆ ಇದೊಂದು ಲವ್ ಸ್ಟೋರಿ ನಾವೆಲ್ ಅಂತ. ಬಟ್ ಈ ಲವ್ ಸ್ಟೋರಿ ನಾವೆಲಲ್ಲಿ ಇಷ್ಟೆಲ್ಲ ವಿಚಾರಗಳನ್ನು ಇವ್ರು ತುಂಬಕ್ಕೆ ಸಾಧ್ಯ ಆಗುತ್ತಾ? ಇಷ್ಟೆಲ್ಲ ಕಾನ್ವರ್ಸೇಷನ್ನು, ಇಷ್ಟು ಒಂದು ಸ್ಟ್ರಾಂಗ್ ಏನು ಹೇಳ್ತಾರೆ, ನಮ್ಮ ದೃಷ್ಟಿಕೋನಗಳನ್ನು ತುಂಬ ಡಿಫ್ರೆಂಟ್ ದೃಷ್ಟಿಕೋನಗಳನ್ನು ಸೇರಿಸೋ ರೀತಿಯಲ್ಲಿ, ತುಂಬ ವಿಚಾರಗಳನ್ನು ಡಿಸ್ಕಸ್ ಮಾಡೋ ರೀತಿಯಲ್ಲಿ ಒಂದು ಲವ್ ಸ್ಟೋರಿನ ಹೆಣೆಯೋಕ್ಕೆ ಸಾಧ್ಯನಾ ಅನ್ನೋ ರೀತಿಯಲ್ಲೇ ಈ ಪುಸ್ತಕ ಇರುತ್ತೆ. ಸೊ ನಿಮಗಿದೊಂದು ಒಳ್ಳೆ ಡಿಫ್ರೆಂಟ್ ಆಗಿರೋ ಒಂದು ಫೀಲ್ ಅಂತ ಹೇಳ್ಬೋದು. ನೀವು ತುಂಬ ಲವ್ ಸ್ಟೋರಿ ನಾವೆಲ್ಸ್ನ ಓದಿರ್ಬೋದು. ಮೆಜಾರಿಟಿ ಒಂದು ಪ್ರೇಮ ಕಥೆ ಅಂತ ಹೇಳಿದ ತಕ್ಷಣ ಅದು ಒಂದು ಪ್ರೇಮ ಕಾವ್ಯದ ಅಂದರೆ ಒಂದು ಪ್ರೇಮದ ಸುತ್ತನೇ ನಡೀತಾ ಇರುತ್ತೆ, ಅಥವಾ ಆ ಸಿಚುಯೇಷನ್ ಅದಕ್ಕೊಂದು ಇಶ್ಯೂ ಬರುತ್ತೆ, ಈ ರೀತಿಯಲ್ಲಿ ಇರುತ್ತೆ. ಇದರಲ್ಲಿ 3 ಪ್ರೇಮ ಕಥೆಗಳು ಬರುತ್ತೆ. 3 ತುಂಬ ಡಿಫ್ರೆಂಟ್ ಆಗಿರೋ ಒಂದು ಮೈಂಡ್ ಸೆಟ್ಟಲ್ಲಿರೋ ಅಂಥ ಲವ್ ಸ್ಟೋರೀಸ್. ಓಕೆನಾ? ಇದರಲ್ಲಿ 3 ಪ್ರೇಮ ಕಥೆಗಳಿದೆ ಅಂತ ಹೇಳಿದೆ. ಒಂದು ಕಂಪ್ಲೀಟಾಗಿ ಭಾವನಾತ್ಮಕವಾದ ಪ್ರೇಮ ಕಥೆ ಅಂತ ಹೇಳ್ಬೋದು. ಅಂದರೆ ಕಂಪ್ಲೀಟಾಗಿ ಒಂದು ಎಮೋಷ್ನಲ್ ಸೈಡ್. ಓಕೆನಾ? ಅಲ್ಲಿ ಅವರು ಲಾಜಿಕಲಿ ಥಿಂಕೇ ಮಾಡೋದಿಲ್ಲ, ಅಲ್ಲಿ ವಿಚಾರಕ್ಕೆ ಜಾಗನೇ ಇಲ್ಲ ಅನ್ನೋ ರೀತಿ ಅಷ್ಟರ ಮಟ್ಟಿಗೆ ಅವರು ಭಾವನಾತ್ಮಕವಾಗಿ ಮಾತ್ರ ಒಂದು ಪ್ರೀತಿಯನ್ನು ನೋಡ್ತಾ ಇರ್ತಾರೆ. ಇನ್ನೊಂದು ಕಂಪ್ಲೀಟಾಗಿ ತತ್ವಿರುತ್ತ, ಅವ್ರು ಬಂದುಬಿಟ್ಟು ಸಿಕ್ಕಾಪಟ್ಟೆ ವೈಚಾರಿಕ ಚಿಂತನೆಯಲ್ಲಿ ಒಂದು ಪ್ರೇಮವನ್ನು ನೋಡ್ತಾ ಇರ್ತಾರೆ. ನಮ್ಮ ವೈಚಾರಿಕ ಚಿಂತನೆ ಆಗಲಿ ಅಥವಾ ನಮ್ಮ ಬೌದ್ಧಿಕ ಚಿಂತನೆಗಳಾಗಲಿ ಒಗ್ಗೂಡಬೇಕು. ಪ್ರೀತಿಗೆ ಮೊದಲು ಅದೆರಡು ಒಗ್ಗೂಡಿದ್ರೆ ಮಾತ್ರ ನಮ್ಮ ಪ್ರೀತಿ ಮುಂದಕ್ಕೆ ಸಾಗತ್ತೆ ಅನ್ನೋ ರೀತಿಯಾದ ಒಂದು ಮೈಂಡ್ಸೆಟ್ಟಲ್ಲಿ ಒಂದು ಪ್ರೇಮ ಕಥೆ ಇರುತ್ತೆ. ಇದೆರಡರ ಮಧ್ಯೆ ಒಂದು ಪ್ರೇಮ ಕಥೆ ಮಾತ್ರ ತುಂಬ ಈಸಿಯಾಗಿ ಅದು ತುಂಬ ಜನರಲಾಗಿ ಹೋಗ್ಬಿಡುತ್ತೆ. ಇವಾಗಿನ ಲವ್ ಸ್ಟೋರೀಸ್ ನಾವು ಹೇಗೆ ನೋಡ್ತೀವಿ ಆ ರೀತಿ ತುಂಬ ಜನರಲಾಗಿ ಹೋಗಿ ಒಂದು ಮದುವೆ ಸಿಚುಯೇಷನಲ್ಲೇ ಬಂದುಬಿಡುತ್ತೆ. ಬಟ್ ಆ ಮದುವೆನ ಅವ್ರು ಯಾವ ರೀತಿಯಲ್ಲಿ ಮದುವೆ ಸಿಚುಯೇಷನ್ನ ಅವ್ರು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾರೆ ಆ ವಿಚಾರದ ಸುತ್ತ ಈ ಪ್ರೇಮ ಕಥೆ ನಮಗೆ ಒಂದು ವಿಷಯನ ಹೇಳುತ್ತೆ. ಸೊ ಈ ಥರ 3 ಡಿಫ್ರೆಂಟ್ ಆಗಿರೋ ಕತೆ. ಮೊದಲನೇದಾಗಿ ಈ ಮದುವೆಯಲ್ಲಿ ಮುಗಿಯೋ ಅಂಥ ಕತೆ ಬರುತ್ತೆ ಅಂತ ಹೇಳಿದ್ನಲ್ಲ, ಅದು ಸ್ವಲ್ಪ ಆ್ಯಕ್ಚುಲಿ ಅದು ನಮ್ಮ ಜನ್ರೇಷನಿಗೆ, ಇದು ಆ್ಯಕ್ಚುಲಿ 1962 ಬುಕ್ ಏನೋದು. ಸೊ ಅವಾಗಿನ ಸಿಚುಯೇಷನಲ್ಲೇ ಇವ್ರು ಬರೆದಿರೋದು ಇವಾಗಲಿಗೂ ಕೂಡ ನಮಗೆ ತುಂಬಾ ಕನೆಕ್ಟ್ ಆಗುತ್ತೆ. ಏನಂದರೆ ಈಗ ಲವ್ ಕಮ್ ಅರೇಂಜ್ಡ್ ಮ್ಯಾರೇಜಸ್ ಏನಿದೆ ಇವಾಗಿನ ಟ್ರೆಂಡಲ್ಲಿ ಹೇಳಬೇಕು ಅಂದರೆ, ಈಗ ಲವ್ ಮ್ಯಾರೇಜ್ ಆ್ಯಂಡ್ ಎಲ್ಲರೂ ಒಂದು ಲೆಕ್ಕಕ್ಕೆ ಎಕ್ಸೆಪ್ಟ್ ಮಾಡಿರ್ತಾರೆ, ಒಂದು ರೀತಿಯಲ್ಲಿ ಆ ರೀತಿಯಾಗಿ ಅರೇಂಜ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಆಗೋ ಮದುವೆಗಳಲ್ಲಿ ಮೆಜಾರಿಟಿ ಆಫ್ ದ ಟೈಮ್ ಏನಾಗ್ಬಿಡತ್ತಪ್ಪ ಅಂತಂದರೆ, ಆ ಮದುವೆ ಹತ್ತಿರ ಬರ್ತಾ ಅಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ಈ ಕಥೆಯಲ್ಲಿ ಏನಾಗುತ್ತೆ ಅಂತಂದರೆ, ಆ ಹುಡುಗಂಗೆ ಒಂದು ಮನಿ ಮೈಂಡ್ನೆಸ್ ಆ ರೀತಿಯಲ್ಲಿ ಇರುತ್ತೆ, ಅಥವಾ ಅವ್ರ ಮನೆತನದ ಗರ್ವ ಈ ರೀತಿಯಲ್ಲಿ ಇರುತ್ತೆ. ಆ ಹುಡುಗಿಗೆ ಒಂದು ಕಂಫರ್ಟಬಿಲಿಟಿ ಮತ್ತು ಸೇಮ್ ಕಾಸ್ಟ್ ಹುಡುಗ ಈ ರೀತಿಯಾದ ಒಂದು ಕಾಸ್ಟ್ ಮೈಂಡ್ಸೆಟ್ ಕೂಡ ಇರುತ್ತೆ. ಸೊ ಈ ರೀತಿಯಲ್ಲಿ ಮತ್ತೆ ಒಂದೇ ರೀತಿಯಾಗಿ ಓದಿದ್ದಾರೆ. ಈ ರೀತಿಯ ಒಂದು ತುಂಬ ಪ್ರಾಕ್ಟಿಕಲ್ಲಾಗಿ ಇವಾಗಿನ ಜನ್ರೇಷನ್ ಲವ್ಸ್ ಎಲ್ಲ ನಾವು ಕೆಲವೊಂದು ನೋಡಿರ್ತೀವಲ್ಲ, ಆ ರೀತಿಯಲ್ಲಿ ಅವ್ರು ಪ್ಲ್ಯಾನ್ಡ್ ಆಗಿರುತ್ತೆ. ಆ ಲವ್ ಸ್ಟೋರಿನ ತುಂಬ ಪ್ಲ್ಯಾನ್ಡ್ ಲವ್ ಸ್ಟೋರಿ ಥರ ಇರುತ್ತೆ ನಮಗೆ. ಸೊ ಈ ರೀತಿಯಲ್ಲಿ ಇದ್ದಾಗ, ಆ ರೀತಿಯಾದ ಒಂದು ಮದುವೆನ ಅವ್ರು ಮಾಡಿದಾಗ ಅವರಲ್ಲಿ ಬರೋ ಡಿಸ್ಕಷನ್ಸ್ ಆಗಿರಲಿ ಅಥವಾ ಅವ್ರು ತಗೊಳ್ಳೋ ಕೆಲವೊಂದು ನಿರ್ಧಾರಗಳಾಗಿರಲಿ, ಅದೆಲ್ಲೋ ಒಂದು ಮಟ್ಟಕ್ಕೆ ಏನಾಗ್ಬಿಡತ್ತೆ ಅಂತಂದರೆ, ಅಲ್ಲಿಯ ಭಾವನೆಗಳನ್ನೇ ಆ ಪ್ರೀತಿಯನ್ನೇ ಓವರ್ಲ್ಯಾಪ್ ಮಾಡೋ ರೀತಿಯಲ್ಲಿ ಈ ಎಲ್ಲ ನಿರ್ಧಾರಗಳು ಅಥವಾ ಅವರ ಬಿಹೇವಿಯರ್ಸು ಆ ರೀತಿಯಲ್ಲಿ ಡಿಸೈನ್ ಆಗಿಬಿಡತ್ತೆ. ಸೊ ಅದು ಎಷ್ಟರ ಮಟ್ಟಿಗೆ ಒಂದು ಪ್ರಾಬ್ಲಮ್ಯಾಟಿಕ್. ಆ್ಯಕ್ಚುಲಿ ಇದೆಲ್ಲ ರಿಸ್ಕ್ ತೊಗೊಳ್ಳೋದ, ಇನ್ನೊಂದು ಕನ್ವಿನ್ಸ್ ಮಾಡೋದು, ಇನ್ನೊಂದು ಮತ್ತು ಅದಕ್ಕೆ ಪ್ಲ್ಯಾನ್ ಮಾಡೋದು, ಇವ್ರು ಕೆಲ್ಸಕ್ಕೆ ಹೋಗೋದು, ಎಲ್ಲ ವಿಷಯಗಳನ್ನು ನಾವು ಪ್ರೀತಿ ಮಾಡಿದ್ದೀವಿ ಅನ್ನೋ ಒಂದು ವಿಷಯದಿಂದನೇ ಸ್ಟಾರ್ಟ್ ಆಗಿರುತ್ತೆ. ಬಟ್ ಎಲ್ಲ ನಿರ್ಧಾರಗಳನ್ನು ತಗೊಳ್ತಾ ಹೋದಂಗೆ ಅಲ್ಲಿ ಪ್ರೀತಿನೇ ಓವರ್ಲ್ಯಾಪ್ ಮಾಡಿಬಿಡ್ತೀವಿ ಎಲ್ಲೋ ಒಂದು ಕಡೆ. ಅದು ಎಲ್ಲೋ ಒಂದು ಸೈಡ್ ಕಾರ್ನರಲ್ಲಿರುತ್ತೆ. ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡೋದು ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಅವರಿಗೆ ವಿರೋಧ ಭಾವನೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಈ ಎಲ್ಲ ಸಿನಾರಿಯೋಸಲ್ಲಿ ನಾವೇನು ಮೊದಲು ನಿಲ್ಲಿಸ್ಬೇಕು, ಅದನ್ನು ನಾವು ಎಷ್ಟು ಕಾನ್ಷಿಯಸ್ ಆಗಿ ಹ್ಯಾಂಡಲ್ ಮಾಡಬೇಕು ಎಲ್ಲಾದ್ರ ಮುಂದೆ ಅನ್ನೋದನ್ನು ಈ ಕತೆ ನಮಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡುತ್ತೆ. ಎರಡನೇದಾಗಿ ಇನ್ನೊಂದು ಕತೆ ಬರುತ್ತೆ. ಇದು ಹೇಳಿದ್ನಲ್ಲ, ತುಂಬ ಭಾವನಾತ್ಮಕವಾಗಿ ಚಿಂತನೆ ಮಾಡುವಂಥ ಲವರ್ಸು, ನಾರ್ಮಲ್ ಕಾಲೇಜ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಹೋಗುತ್ತೆ. ಆ್ಯಕ್ಚುಲಿ ಅವರ ಮೇನ್ ಲೀಡ್ ಹೀರೋಯಿನ್ ಅಂತ ಹೇಳ್ಬೋದು ಈ ಪುಸ್ತಕಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನಪ್ಪ ಅಂತಂದರೆ, ಸ್ವಲ್ಪ ಮಟ್ಟಿಗೂ ಪ್ರಾಕ್ಟಿಕಲಾಗಿ ನಾವು ಥಿಂಕ್ ಮಾಡದೇ ಇದ್ದರೆ ನಮ್ಮ ಲವ್ ಸ್ಟೋರಿಯಲ್ಲಿ ಅಥವಾ ನಮ್ಮ
ಈ ಜೀವನನ ಇನ್ನೊಂದಿಷ್ಟು ನೆಕ್ಸ್ಟ್ ಸ್ಟೆಪ್ಪಿಗೆ ತಗೊಂಡು ಹೋಗೋದಕ್ಕೆ ನಾವು ಸ್ವಲ್ಪನೂ ಪ್ರಾಕ್ಟಿಕಲಿ ಥಿಂಕ್ ಮಾಡದೇ ಇದ್ದರೆ ಅದೆಷ್ಟೆಲ್ಲ ಒಂದು ಟ್ರ್ಯಾಜಡಿಗೆ ನಮ್ಮನ್ನು ಲೀಡ್ ಮಾಡಿಬಿಡತ್ತೆ. ಅದು ನಮ್ಮ ಕೈಯಲ್ಲಿ ಸಿಚುಯೇಷನ್ ಹೇಗೆ ಕೈ ಮೀರಿ ಹೋಗುತ್ತೆ. ನಾವು ರಿಸ್ಕ್ ಅಂದರೆ ಈ ಪ್ರೀತಿ ಅನ್ನೋ ರೀತಿಯಾದ ಒಂದು ನಾವೆಲ್ಸ್ನ ನಾವು ಓದ್ತಿದ್ದೀವಿ ಅಥವಾ ಒಂದು ಸಿನಿಮಾ ನೋಡ್ತಿದ್ದೀವಿ ಅಥವಾ ಯಾರೋ ಒಬ್ಬರು ಅವ್ರ ಕಥೆಯನ್ನು ನಮಗೆ ಹೇಳ್ತಿದ್ದಾರೆ ಅಂದಾಗ ಬೇಸಲ್ಲಿ ಬರೋದೇ ನಾವು ಹೇಗೆ ಅದನ್ನು ಫೇಸ್ ಮಾಡ್ತೀವಿ, ನಮ್ಮ ಧೈರ್ಯ, ಈ ರೀತಿಯಾದ ಸಿಚುಯೇಷನಿಂದನೇ ಅದು ಸ್ಟಾರ್ಟ್ ಆಗುತ್ತೆ. ಬಟ್ ಆ ರೀತಿಯಾದ ಧೈರ್ಯನೂ ಇಲ್ಲದೆ ಕಂಪ್ಲೀಟಾಗಿ ಒಂದು ಭಾವನೆಗಳನ್ನು ಮಾತ್ರ ಈ ಮ್ಯಾನಿಫೆಸ್ಟಿಂಗ್ ಅಂತ ಕೆಲವೊಂದ್ಸರಿ ಹೇಳ್ತಾರೆ, ಇದು ನಡೆಯುತ್ತೆ ಅಂತ ಒಂದು ನಂಬಿಕೆಯಲ್ಲಿ ಮಾತ್ರ ಬದುಕೋದು. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್ ಅನ್ನೋ ರೀತಿಯಲ್ಲಿ ಅದು ಕೆಲವ್ರಿಗೆ ಬಿಲೀಫ್ ಕೂಡ ಇರುತ್ತೆ. ಆ ರೀತಿಯಾದ ಒಂದು ಮೈಂಡ್ ಸೆಟ್ ಆ್ಯಕ್ಚುಲಿ ಹೀರೋಯಿನಿಗೆ ಇದರಲ್ಲಿ. ಸೊ ಆ ರೀತಿಯಲ್ಲಿ ಇದ್ದಾಗ ನಾನೇನೂ ರಿಸ್ಕ್ ತೊಗೊಳ್ಳಲ್ಲ, ಬಟ್ ನನಗೆ ನಂಬಿಕೆ ಇದೆ ಇದು ನಡೆಯುತ್ತೆ ಅನ್ನೋ ರೀತಿಯಾದ ಒಂದು ಮೈಂಡ್ ಸೆಟ್ ಏನಿದೆ, ನಾನು ರಿಸ್ಕೇ ತೊಗೊಳ್ದೆ ನನಗೊಂದು ವಿಷಯ ದೊರಕತ್ತೆ ಅನ್ನೋ ಒಂದು ನಂಬಿಕೆ ಏನಿದೆ, ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮಗೆ ಎಲ್ಲಿ ಕ್ವೆಶನ್ ಮಾರ್ಕ್ ಆಗಿಬಿಡುತ್ತೆ. ಆ್ಯಂಡ್ ಆ ರೀತಿಯಲ್ಲಿರುವಾಗ ಇಫ್ ಇನ್ ಕೇಸ್ ಏನೋ ಒಂದು ಟ್ರ್ಯಾಜಡಿ ಆಯಿತು ಆ್ಯಂಡ್ ನಾವು ಅಂದ್ಕೊಳ್ಳೋ ರೀತಿಯಲ್ಲಿ ನಮ್ಮ ಜೀವನ ಸಾಗಲಿಲ್ಲ, ಏನೋ ಒಂದು ನಡೀತು ಅಂದಾಗ ನಮಗೆ ನಮ್ಮ ಮೇಲೆ ಆಗೋ ಅಂಥ ಒಂದು ಏನು ಹೇಳ್ತಾರೆ ಎಕ್ಸ್ಟ್ರೀಮ್ ಡಿಸಪಾಯಿಂಟ್ಮೆಂಟ್ ಏನಿದೆ, ತುಂಬಾ ನಾವು ನಮ್ಮನ್ನು ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ನಾನು ಯಾಕೆ ಆಗ ಆ ನಿರ್ಧಾರ ತೊಗೊಂಡೆ ಅನ್ನೋ ರೀತಿಯಾಗಿ ನಮ್ಮ ಮೇಲೆ ನಮಗೆ ತುಂಬ ಹೇಟ್ರೇಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆ ಸಿಚುಯೇಷನ್ನೆಲ್ಲ ಇದರಲ್ಲಿ ಆಥರ್ ಹ್ಯಾಂಡಲ್ ಮಾಡಿರೋ ರೀತಿ, ಎಸ್ಪೆಷಲಿ ಇದರಲ್ಲಿ ಹೀರೋಯಿನ್ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಆ ರೀತಿಯಲ್ಲೇ ಇರುತ್ತೆ, ಹೀರೋಯಿನ್ ಕೊನೆಯಲ್ಲಿ ಸಾಯ್ತಾರೆ. ಸೊ ಭೈರಪ್ಪ ಅವ್ರ ಹತ್ರ ನಾನು ಪರ್ಸ್ನಲಿ ಬೇರೆ ನಾವೆಲಲ್ಲೂ ಓದಿರೋ ಹಾಗೆ ಅವರು ಒಂದು ಈ ಸಾವು ಅನ್ನೋ ಒಂದು ಸಿಚುಯೇಷನ್, ಒಂದು ಕ್ಯಾರೆಕ್ಟರ್ ಸಾಯ್ತಿದೆ ಅನ್ನುವಾಗ ಆ ಸಿಚುಯೇಷನ್ನ ತುಂಬ ಚೆನ್ನಾಗಿ ಡಿಸ್ಕ್ರೈಬ್ ಮಾಡ್ತಾರೆ. ಲಿಟ್ರಲಿ ಅವರ ಸಾವು ನಮಗೇನೋ ನಮ್ಮ ಹತ್ರದವ್ರು ಯಾರೋ ಒಬ್ಬರು ಸಾಯ್ತಾ ಇರೋ ರೀತಿ ಅಥವಾ ನಾವೇ ಆ ಡೆತ್ ಬೆಡ್ಡಲ್ಲಿ ಇರೋ ರೀತಿಯಲ್ಲಿ ನಮಗೆ ಒಂದು ಭಾವನೆ ಆಗಿಬಿಡತ್ತೆ. ಅಷ್ಟು ತುಂಬ ಚೆನ್ನಾಗಿ ಅವರು ಆ ಸಾವನ್ನು ಪ್ರಾಕ್ಟಿಕಲ್ ಆಗೋ ಅಥವಾ ತುಂಬ ಅದು ಕಾಲ್ಪನಿಕವಾಗೋ ತುಂಬ ಚೆನ್ನಾಗಿ ಹೇಳ್ತಾರೆ. ನನಗೆ ಪರ್ಸ್ನಲಿ ಅದರಲ್ಲಿ ತುಂಬ ಇಂಪ್ರೆಸ್ ಆಗಿದೆ ಆ ರೀತಿಯಾದ ಒಂದು ಸಿನಾರಿಯೋ ಅವರು ಹೇಳೋದು. ಇನ್ನೊಂದು ಕತೆ ಬರುತ್ತೆ ಮೂರನೇದಾಗಿ, ಇವರು ತುಂಬ ವೈಚಾರಿಕ ಚಿಂತನೆ ಉಳ್ಳ ಒಂದು ಲವ್ ಸ್ಟೋರಿ, ಓಕೆನಾ. ಸೊ ಈಗ ವೈಚಾರಿಕ ಚಿಂತನೆಗಳು ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮೆಲ್ಲರಿಗೂ ಒಂದು ಬೌದ್ಧಿಕ ಚಿಂತನೆ ಅನ್ನೋದು ಇರುತ್ತೆ. ನಾವು ಯಾವುದಾದ್ರೂ ಒಂದು ಸಿದ್ಧಾಂತಕ್ಕೆ ಒಳಪಟ್ಟಂಗೆ ನಮ್ಮ ಜೀವನ ಇಡ್ಕೊಳ್ಳೋದು ಒಂದು ರೀತಿಯಲ್ಲಿ ನಮ್ಮನ್ನು ಒಳ್ಳೆ ರೀತಿಯಲ್ಲೇ ಅದನ್ನು ಸಾಗಿಸುತ್ತೆ. ಆ್ಯಂಡ್ ಅದು ನಮಗೆ ಅಂತ ಒಂದು ಒಪಿನಿಯನ್ ಇರೋದು ತುಂಬಾ ಒಳ್ಳೆ ವಿಷಯ, ಹೌದಾ. ಬಟ್ ಈ ವೈಚಾರಿಕ ಚಿಂತನೆಗಳು ಹೆಚ್ಚಾಗ್ತಾ ಹೋದಂಗೆ ಅಥವಾ ನಮ್ಮ ಪಾರ್ಟ್ನರ್ ಹತ್ರನೂ ನಮಗಿರೋ ವೈಚಾರಿಕ ಚಿಂತನೆಯೇ ಇರಬೇಕು ಅನ್ನೋ ರೀತಿಯಾದ ಒಂದು ಎಕ್ಸ್ಪೆಕ್ಟೇಷನ್ ಇರೋದು. ಆ್ಯಂಡ್ ಅವ್ರು ಅದರಿಂದ ಸ್ವಲ್ಪ ಜರುಗಿದ್ರೂ ಕೂಡ ನಾವು ಹೇಗೆ ಅಂದರೆ ಅವ್ರು ಯಾವುದೇ ವಿಷಯದಲ್ಲೂ ಕೂಡ ಇದೇ ರೀತಿಯಾಗಿ ಥಿಂಕ್ ಮಾಡ್ಬೋದು ಅಥವಾ ಇವ್ರು ನಮಗೆ ಸರಿ ಹೋಗೋದೇ ಇಲ್ಲ ಅನ್ನೋ ರೀತಿಯಾದ ಒಂದು ಒಪಿನಿಯನಿಗೆ ಬರ್ತೀವಿ. ಕೆಲವೊಂದು ವಿಷಯ ಈಗ ಆದರೆ ಓಕೆ, ಬಟ್ ನಮ್ಮ ಮೂಲ ಸಿದ್ಧಾಂತ ಅನ್ನೋದೊಂದು ಇರುತ್ತೆ ಅಲ್ವಾ. ನಮ್ಮೆಲ್ಲರಿಗೂ ಕೆಲವೊಂದು ಬೇಸಿಕ್ ಅಂದರೆ ಈ ಟರ್ಮಿನಾಲಜಿ ಎಲ್ಲ ಕೇಳಿದಾಗ ನಿಮಗೆ ಓಕೆ ನಾನೇನು ಆ ರೀತಿಯಲ್ಲಿ ಇಲ್ಲ ಅಂತ ಅನಿಸ್ಬೋದು, ಬಟ್ ನಮ್ಮೆಲ್ಲರಿಗೂ ಇರುತ್ತೆ ಈ ರೀತಿಯಾದ ಕೆಲವೊಂದು ವಿಷಯಗಳು. ಅಥವಾ ನಾವು ನಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಕನ್ಸಿಡರ್ ಮಾಡ್ಕೊಂಡಿರ್ತೀವಿ, ಯಾವುದು ತುಂಬ ಮುಖ್ಯ ಅಥವಾ ಯಾವ ರೀತಿಯಾದ ಒಂದು ಆನ್ಗೋಯಿಂಗ್ ವಿಷಯಗಳು ಬಂದು ಸರಿ ತಪ್ಪು ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಅಲ್ವಾ. ನನಗೊಂದು ರೀತಿಯಲ್ಲಿ ಅನಿಸುತ್ತೆ, ನಿಮಗೊಂದು ರೀತಿಯಲ್ಲಿ ಅನಿಸುತ್ತೆ. ಬಟ್ ಆ ರೀತಿಯಾದ ವಿಚಾರಗಳು ನಮ್ಮ ಪಾರ್ಟ್ನರ್ ಜೊತೆ ಸೇಮ್ ಟು ಸೇಮ್ ನನಗೆ ಯಾವ ರೀತಿ ಮೈಂಡ್ಸೆಟ್ ಇದೆಯೋ ಅದೇ ರೀತಿಯಲ್ಲಿ ಇರಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್. ಬಟ್ ಇದು ಒಳ್ಳೆಯದೇ, ಯಾಕಂದರೆ ಒಂದು ಬೇಸಿಕ್ ಥಾಟ್ ಪ್ರೊಸೆಸ್ ಒಂದೇ ರೀತಿಯಲ್ಲಿ ಇದ್ದಾಗ ಅವ್ರ ಮಧ್ಯ ಒಂದು ಒಳ್ಳೆ ಕಾನ್ವರ್ಸೇಷನ್ ಆಗಲಿ, ಒಂದು ಫ್ರೆಂಡ್ಲಿ ನೇಚರ್ ಆಗಲಿ ತುಂಬ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಬಟ್ ಇದೆಲ್ಲದನ್ನು ಮಾಡೋದ್ರ ಮಧ್ಯೆಯಲ್ಲಿ ನಾವು ಪ್ರೀತಿಸೋದೇ ಮರ್ತು ಬಿಡ್ತೀವಿ ಅನ್ನೋ ರೀತಿಯಾದ ಒಂದು ಒಪಿನಿಯನ್ ಇದರಲ್ಲಿ ಬರುತ್ತೆ. ಏನಾಗತ್ತಪ್ಪ ಅಂತಂದರೆ ಅವ್ರು ಪ್ರತಿಯೊಂದು ಸರಿನೂ ಯಾವುದೋ ಒಂದು ಟಾಪಿಕ್ ಬರುತ್ತೆ, ಅದಕ್ಕೆ ಅವ್ರು ಜಗಳ ಮಾಡ್ತಾರೆ, ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಇರುತ್ತೆ. ಎಲ್ಲೋ ಒಂದು ಕಡೆ ಅವಳನ್ನು ಓಕೆ ನಾನು ನಿಮ್ಮ ಒಪಿನಿಯನಿಗೆ ಬರ್ತೀನಿ ಅನ್ನೋ ರೀತಿಯಲ್ಲಿ ಅವಳು ರೆಡಿ ಇರ್ತಾಳೆ. ಬಟ್ ಅವಾಗಲೂ ಕೂಡ ಇಲ್ಲ, ಆ ರೀತಿ ಇನ್ನೊಬ್ರಿಗೋಸ್ಕರ ನಮ್ಮ ಥಾಟ್ ಪ್ರೋಸೆಸ್ನ, ನಮ್ಮ ಚಿಂತನೆಗಳನ್ನು ನಾವು ಬಿಟ್ಕೊಡೋದು ಕೂಡ ತಪ್ಪು ಅನ್ನೋ ರೀತಿಯಲ್ಲಿ ಅವರಿಗೊಂದು ವ್ಯೂ ಪಾಯಿಂಟ್ ಇರುತ್ತೆ. ಸೊ ಇದಕ್ಕೊಂದು ರೀತಿ ಸೊಲ್ಯೂಷನ್ನೇ ಇಲ್ಲ. ಆ ರೀತಿಯಾದ ಒಂದು ಲವ್ ಸ್ಟೋರಿ ಇದು. ಇದನ್ನು ನಾವು ಯಾವ ರೀತಿಯಲ್ಲೂ ಇದಕ್ಕೆ ನಾವು ಒಂದು ಸೊಲ್ಯೂಷನ್ನೇ ಹುಡ್ಕೋಕ್ಕಾಗಲ್ಲ ಈ ಸ್ಟೋರಿ ಓದ್ತಾನೂ ಕೂಡ. ಬಟ್ ಇದೇನಪ್ಪ ಅಂತಂದರೆ ಎಲ್ಲೋ ಒಂದು ಕಡೆ ತುಂಬ ನಾವು ನಾವೆಲ್ಲದನ್ನು ರಿಲೇಟ್ ಮಾಡ್ಕೊಳ್ತಾ ಇದನ್ನು ಓದಬೇಕಾಗತ್ತೆ. ಈಗ ನಮ್ಮ ಲೈಫಲ್ಲೂ ಆಗಲಿ ಎಲ್ಲೋ ಒಂದು ಕಡೆ ಓವರ್ ಪ್ರಾಕ್ಟಿಕಲಿಟಿ ಅಥವಾ ಓವರ್ ಚಿಂತನೆಗಳು ತುಂಬ ಎಲ್ಲದನ್ನು ನಾವು ಒಂದು ಇಷ್ಟೇ ಪರ್ಫೆಕ್ಟಾಗಿ ಒಂದು ಟೆಕ್ಸ್ಟಿ ಫಾರ್ಮೇಟಲ್ಲಿ ನಮ್ಮ ಲೈಫ್ನ ನೋಡಬೇಕಾದ್ರೆ ಅಲ್ಲಿ ಸ್ಟುಪಿಡ್ನೆಸ್ಸೇ ಇರಲ್ಲ ನಮಗೆ ಅಲ್ವಾ.
ಯಾಕಂದರೆ ಈಗ ಲವ್ ಅಂದಿದ ತಕ್ಷಣ ಎಲ್ಲ ಟೈಮಲ್ಲೂ ಲಾಜಿಕಲಿ ನಾವು ಬಿಹೇವ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಎಲ್ಲದಕ್ಕೂ ನಾವು ರೀಸನ್ಸ್ ಹೇಳ್ತಾನೂ ಕೂರೋಕ್ಕಾಗಲ್ಲ. ಸೊ ಅದೊಂದು ಆ ಎಮೋಷನ್ಸ್ನ ನಾವು ಹ್ಯಾಂಡಲ್ ಮಾಡೋ ರೀತಿನೇ ಬದಲಾಗ್ಬಿಡುತ್ತೆ. ನಾವು ಅಲ್ಲೂ ಒಂದು ರೀಸನ್ನ ಹುಡುಕ್ತೀವಿ. ಸೊ ಅದು ಎಷ್ಟರ ಮಟ್ಟಿಗೆ ನಮ್ಮ ಲೈಫ್ ಬಂದು ಬೋರಿಂಗ್ ಆಗಿ ಚೇಂಜ್ ಮಾಡಿಬಿಡತ್ತೆ, ಅಥವಾ ನಮ್ಮ ನಮ್ಮ ಬೇರೆಯವ್ರ ಜೊತೆ ನಮ್ಮ ಕಾನ್ವರ್ಸೇಷನ್ಸ್ ಬಂದು ಎಷ್ಟು ಒಂದು ತುಂಬಾ ಹೇಗೆ ಹೇಳೋದು, ಒಂದು ಸೆಮಿನಾರ್ ಕೇಳ್ದಂಗೆ ಇರುತ್ತೆ ನಮಗೆ ಎಲ್ಲ ಟೈಮೂ ಕೂಡ. ಬಟ್ ಅದು ಆ್ಯಕ್ಚುಲ್ ಪ್ರಾಕ್ಟಿಕಲ್ ಲೈಫಿಗೆ ಸ್ವಲ್ಪ ಬೋರಿಂಗ್ ಆಗಿರೋ ವಿಷಯನೇ. ಸೊ ಅದನ್ನು ಇವರು ಇದರಲ್ಲಿ ಹ್ಯಾಂಡಲ್ ಮಾಡಿದ್ದಾರೆ. ಆ್ಯಂಡ್ ಇದೇ ವಿಷಯಕ್ಕೋಸ್ಕರ ಅವ್ರು ದೂರನೂ ಕೂಡ ಆಗ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಇದರಲ್ಲಿ 2 ಲವ್ ಸ್ಟೋರಿನೂ ಕೂಡ ದೂರನೇ ಸರಿಯೋದವರು. ಒಂದು ಲವ್ ಸ್ಟೋರಿ ಮಾತ್ರ ಅದೇ ಮದುವೆ ಆಗ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿದೆ. ಬಟ್ ಮದುವೆ ಆಗಿನೂ ಕೂಡ ಅವರು ಒಂದು ರೀತಿ ದೂರ ಇದ್ದಂಗೆ, ಅಂದರೆ ಅವರ ಭಾವನೆಗಳಲ್ಲಿ ಹೇಳ್ತಾ ಇದ್ದೀನಿ, ದೂರ ಇದ್ದಂಗೆ. ಸೊ ಇದೊಂದು ರೀತಿಯಾದ ಟ್ರ್ಯಾಜಡಿಕ್ ಲವ್ ಸ್ಟೋರಿನೇ. ಬಟ್ ಇದರಲ್ಲಿ ನಾವು ಕಲೀಲಿಕ್ಕೆ ತುಂಬ ವಿಷಯಗಳು ಇದೆ ಅಂತ ಹೇಳ್ಬೋದು. ಅದರಲ್ಲೂ ನನಗೆ ಅವರ ಮೊದಲನೇ ಕತೆ ಹೇಳಿದ್ನಲ್ಲ, ಅದು ಬಂದು ಅಷ್ಟು ಇಂಪಾರ್ಟೆಂಟ್ ಅಂತ ಅನಿಸಿಲ್ಲ. ಯಾಕಂದರೆ ಅವರೊಂದು ಮದುವೆ ಸಿನಾರಿಯೋನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಿಟ್ಟರೆ ತುಂಬ ಕಡೆಗಳು ಅವರು ಇನ್ವಾಲ್ವ್ ಆಗೋದಿಲ್ಲ. ಆ್ಯಂಡ್ ಆ ಲವ್ ಸ್ಟೋರಿ ಬಂದು ಅಷ್ಟು ಇಂಟ್ರೆಸ್ಟಿಂಗ್ ಆಗೂ ನಮಗೆ ಫೀಲ್ ಆಗಲ್ಲ, ಅಂದರೆ ಕಂಪ್ಯಾರಿಟಿವ್ಲಿ ಇದರಲ್ಲಿ ಹೇಳ್ತೀನಿ. ಸೊ ಅವರನ್ನು ಸೈಡಿಗೆ ಇಡೋಣ. ಈ 2 ಕತೆಗಳು ಏನಿದೆ, ಇದು ಒಂದು ರೀತಿಯಲ್ಲಿ ನಾವು 2 ರೀತಿಯಲ್ಲಿ ರಿಲೇಟ್ ಮಾಡ್ಕೋಬೋದು. ಈ ರೀತಿ ಲವ್ ಮಾಡಿರೋ ಒಂದು ಪರ್ಸನ್, ಈ ರೀತಿ ಲವ್ ಮಾಡಿರೋ ಒಂದು ಪರ್ಸನ್, ಇಬ್ಬರು ಟ್ರ್ಯಾಜಡಿಲೇ ಮುಗಿತಾರೆ. ಆ್ಯಂಡ್ ಅದಕ್ಕೆ ಕಾರಣಗಳು ಆ ರೀತಿಯಲ್ಲಿ ನಾವು ಒಂದು ಅದು ಕತೆ ಹೇಗೆ ಬರ್ತಿದ್ದಾರೋ ಆ ರೀತಿಯೂ ತೊಗೊಳ್ಬೋದು. ಆ್ಯಂಡ್ ನಾವು ಒಂದು ಸ್ಟೆಪ್ ಇನ್ನೂ ಸ್ವಲ್ಪ ಡೀಪಾಗಿ ಯೋಚನೆ ಮಾಡ್ತೀವಿ ಅಂದಾಗ, ಇದು ಒಂದೇ ವ್ಯಕ್ತಿತ್ವದಲ್ಲಿದ್ದಾಗಲೂ ಕೂಡ ಇದು ಯಾವ ರೀತಿಯಲ್ಲಿ ನಾವು ಹ್ಯಾಂಡಲ್ ಮಾಡ್ಬೋದು, ಅಥವಾ ಇದರ ಯಾವ ಮಿಕ್ಸ್ಚರ್ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಇದರಲ್ಲಿ ಯೋಚನೆ ಮಾಡ್ಬೋದು. ಯಾಕೆ ಅಂತಂದರೆ, ಈಗ ಒಂದು ಭಾವನಾತ್ಮಕವಾಗಿ ಇದ್ದ ಒಬ್ಬ ವ್ಯಕ್ತಿನೂ ಸೋಲ್ತಾನೆ, ತೀರಾ ಪ್ರಾಕ್ಟಿಕಲ್ ಆಗಿದ್ದು ಒಬ್ಬ ವ್ಯಕ್ತಿನೂ ಸೋಲ್ತಾನೆ. ಸೊ ಇದೆರಡೂ ನಮ್ಮ ಕ್ಯಾರೆಕ್ಟರಿಗೆ ನಾವು ಥಿಂಕ್ ಮಾಡಿ ನೋಡಿ. ನಾವು ಪ್ರತಿಯೊಂದು ವಿಷಯದಲ್ಲೂ ಅರ್ಧ ನಮ್ಮ ಭಾವನೆಗಳಿರುತ್ತೆ, ಅರ್ಧ ನಮಗೆ ಪ್ರಾಕ್ಟಿಕಲ್ ಥಿಂಕಿಂಗ್ ಇರುತ್ತೆ. ಎರಡೂ ನಾವು ಮ್ಯಾನೇಜ್ ಮಾಡೋದೇನಿದೆ ಅಲ್ಲ, ಅದ್ರಲ್ಲಿ ಸಿಕ್ಕಾಕೊಂಡೆ ನಾವು ಸಾಯೋದು ಪ್ರತಿ ಸರಿ. ಅಷ್ಟು ಸಿಕ್ಕಾಪಟ್ಟೆ ಹೆಕ್ಟಿಕ್ ಆಗಿರೋ ಒಂದು ಸಿಚುವೇಶನ್. ಹಾಗಂತ ಯಾವುದಾದ್ರೂ ಒಂದನ್ನು ಹಿಡಿದ್ರೂ, ಯಾವ ಒಂದು ಹಿಡಿದ್ರೂ ನಾವು ಸೋಲ್ತೀವಿ. ಸೊ ಅದೆರಡೂ ಯಾವ ರೀತಿಯಲ್ಲಿ ನಾವು ಮ್ಯಾನೇಜ್ ಮಾಡ್ತೀವಿ, ಅದು ಒಳ್ಳೆ ಪಾಸಿಟಿವ್ ಲೀಡ್ ಕೊಡುತ್ತೆ ಅನ್ನೋ ರೀತಿಯಲ್ಲಿ ನಾವು ಇದನ್ನು ಆಕ್ಸೆಪ್ಟ್ ಮಾಡ್ಕೊಬೋದು. ಆ ರೀತಿಯಾದ ಒಂದು ಓವರ್ ಆಲ್ ವ್ಯೂ ಪಾಯಿಂಟಿಗೆ ನಾವು ಈ ನಾವೆಲಿಂದ ಬರೋಣ. ಅಂದರೆ ನಾನು ಇಷ್ಟೆಲ್ಲ ಕತೆ ಹೇಳಿ ಇದು ಒಂದು ಓವರ್ ಆಲ್ ನಾವೆಲ್ ಬಗ್ಗೆ ಮಾತಾಡಿರೋದ್ರಿಂದ ನಿಮ್ಗೆ ಇದೇನು ಬರೀ ಫುಲ್ಲು ವಿಚಾರಗಳೇ ಇರ್ಬೋದು ಅನ್ನೋ ರೀತಿಯಲ್ಲಿ ಅನಿಸ್ಬೋದು. ಬಟ್ ಆ್ಯಕ್ಚುಲಿ ಇದರಲ್ಲಿ ಒಂದು ಕಾಲೇಜ್ ಸನ್ನಿವೇಶಗಳೆಲ್ಲ ತುಂಬ ಬರುತ್ತೆ, ಅದು ಸ್ವಲ್ಪ ಚೆನ್ನಾಗಿರುತ್ತೆ ನಿಮಗೆ ಓದೋದಕ್ಕೆ. ಮತ್ತು ಮೊದಲಿನ ಮದುವೆ ಹೇಳಿದ್ನಲ್ಲ, ಆ ರಿಜಿಸ್ಟರ್ ಮ್ಯಾರೇಜ್ ಪ್ಲ್ಯಾನ್ ಮಾಡ್ತಾರೆ ಕೆಲವೊಂದು ಸಿಚುವೇಶನ್ಸ್, ಅದು ನಿಮಗೆ ತುಂಬಾ ಫನ್ನಾಗಿ ಚೆನ್ನಾಗಿರುತ್ತೆ. ಮತ್ತು ಈ ಪುಸ್ತಕದಲ್ಲಿ ತತ್ವಶಾಸ್ತ್ರದ ಬಗ್ಗೆ ತುಂಬಾ ಹೆಚ್ಚಾಗಿ ಹೇಳಿರ್ತಾರೆ. ಇದು ಆಬ್ವಿಯಸ್ಲಿ ಇದೊಂದು ಕಾದಂಬರಿ ಬರೆದಿದ್ದಾರೆ, ಇದು ಸಾಹಿತ್ಯದ ಡಿಪಾರ್ಟ್ಮೆಂಟ್. ಬಟ್ ಆದ್ರೂ ಸಾಹಿತ್ಯಕ್ಕೂ ಮತ್ತು ಒಂದು ತತ್ವಶಾಸ್ತ್ರಕ್ಕೂ ಒಂದು ಡಿಬೇಟ್ ಥರನೇ ನಡೆಯುತ್ತೆ. ಅದೊಂದು ರೀತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಕ್ಚುಲಿ ನಾವೆಲ್ಲ ಈ ಪುಸ್ತಕ ಓದೋರು ಯಾವಾಗಲೂ ಈ ಸಾಹಿತ್ಯಕ್ಕೆ ಓಟ್ ಹಾಕ್ತೀವಿ. ಬಟ್ ಏನಪ್ಪ ಅಂತಂದರೆ, ಈ ತತ್ವಶಾಸ್ತ್ರ ಅನ್ನೋದನ್ನು ಇವರು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿರೋ ರೀತಿ, ಆ್ಯಂಡ್ ನನಗೂ ಕೂಡ ಅದರಲ್ಲಿ ಕಂಪ್ಲೀಟಾಗಿ ನಾಲೆಡ್ಜ್ ಇಲ್ಲ. ತತ್ವಶಾಸ್ತ್ರದ ಬಗ್ಗೆ ಅಷ್ಟು ನಾವು ಅದನ್ನು ಓದಬೇಕು ಅನ್ನೋ ರೀತಿಯಾದ ಒಂದು ಮೈಂಡ್ಸೆಟ್ಟಲ್ಲಿ ಕೂಡ ನಾವು ಇರೋದಿಲ್ಲ. ಬಟ್ ಇದೊಂದು ರೀತಿ ಲೀಡ್ ಕೊಟ್ಟಂಗಿರುತ್ತೆ. ಓಕೆ, ನಾವು ಅದನ್ನು ಟ್ರೈ ಮಾಡೋಣ ಮುಂದಿನ ದಿನಗಳಲ್ಲಿ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ತುಂಬ ಅಲ್ಲಲ್ಲಿ ಅದರ ಡಿಸ್ಕಷನ್ಸ್ ಮಧ್ಯೆ ನಮಗೆ ಸಿಗ್ತಾನೆ ಇರುತ್ತೆ. ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮಗೆ. ಸೊ ಇದು 279 ಪೇಜಸ್ ಇರುವಂಥ ಈ ಪುಸ್ತಕ ₹295 ಕಾಸ್ಟ್ ಆಗುತ್ತೆ. ಆ್ಯಂಡ್ ಇದರ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಎಲ್ಲರೂ ಟ್ರೈ ಮಾಡಿ. ಇದು ಲವ್ ಸ್ಟೋರಿಯನ್ನು ಬೇಸ್ ಮಾಡಿ ಇಟ್ಕೊಂಡಿರೋ ಪುಸ್ತಕ ಆಗಿರೋದ್ರಿಂದ ನೀವು ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ರೆ ಅಥವಾ ಒಂದು 20s ಟೀನೇಜರ್ಸ್ ಆಗಿದ್ರೆ ಇದನ್ನು ನೀವು ಎಂಜಾಯ್ ಮಾಡ್ಕೊಂಡು ಓದ್ಬೋದು. ಆ್ಯಂಡ್ ಅದು ನಿಮಗೆ ಗೊತ್ತಿಲ್ಲದೆ ತುಂಬ ವಿಚಾರಗಳು ನಿಮಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ನನಗೆ ಪರ್ಸ್ನಲಿ ನಾನು ರೀಸೆಂಟಾಗಿ ಓದಿರೋದ್ರಲ್ಲೇ ಒಂದು ಒಳ್ಳೆ ಲವ್ ಸ್ಟೋರಿ ಅಂತ ಹೇಳ್ಬೋದು. ಎಲ್ಲ ಲವ್ ಸ್ಟೋರೀಸ್ ಆ್ಯಕ್ಚುಲಿ ವರ್ಕ್ ಆಗೋಲ್ಲ ಪುಸ್ತಕದಲ್ಲಿ ನಾವು ಓದಬೇಕಾದ್ರೆ, ಅಥವಾ ಅವಾಗಿನ ಮೂಮೆಂಟಿಗೆ ಅನಿಸಿದ್ರೂ ಕೂಡ ನಾವು ಬೇಗ ಮರ್ತೋಗ್ತೀವಿ. ಕೆಲವೊಂದು ಲವ್ ಸ್ಟೋರಿಗಳು ಮಾತ್ರನೇ ನಮಗೆ ಮನಸ್ಸಲ್ಲಿ ಉಳಿಯೋದಲ್ವಾ. ಆ ರೀತಿಯಾದ ಲವ್ ಸ್ಟೋರಿ, ಅದರಲ್ಲೂ ನಾನು ರೀಸೆಂಟ್ ಬುಕ್ಸಲ್ಲಿ ಓದಿರೋದ್ರಲ್ಲಿ ತುಂಬ ಬುಕ್ಸ್ ಬಂದು ನಾನು ಇಗ್ನೋರೇ ಮಾಡಿಬಿಟ್ಟೆ, ಬೇಡ ಅಂದರೆ ಸಜೆಸ್ಟ್ ಮಾಡೋ ರೀತಿಯಲ್ಲಿ ಬೇಡ ಅನ್ನೋ ರೀತಿಯಲ್ಲಿ. ಹಾಗೆ ನಮಗೆ ಅದು ಇಂಪ್ಯಾಕ್ಟ್ಫುಲ್ಲಾಗೂ ಇರೋದಿಲ್ಲ, ಆ್ಯಂಡ್ ಅದು ಸಜೆಸ್ಟ್ ಮಾಡೋ ರೀತಿಯಲ್ಲೂ ಇರೋದಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಇಷ್ಟು ವರ್ಷಗಳ ಹಿಂದೆ ಬರೆದಿರುವಂಥ ಈ ಲವ್ ಸ್ಟೋರಿ ಇವಾಗಲೂ ಕನೆಕ್ಟ್ ಆಗ್ತಿದೆ ಅಂತಂದರೆ ಅದು ತುಂಬಾ ಒಂದು ಹೇಗೆ ಮೈಂಡ್ ಬ್ಲೋಯಿಂಗ್ ಆಗಿರೋ ಒಂದು ವಿಷಯನೇ. ನಿಮ್ಗೆ ಅನಿಸ್ಬೋದು, ಓಕೆ ಇವಾಗ ಬರೋ ಲವ್ ಸ್ಟೋರೀಸ್ ಪುಸ್ತಕಗಳು ಅಥವಾ ಯಾವುದೋ ಒಂದು ಇವಾಗ ನಡೆಯೋ ಲವ್ ಸ್ಟೋರಿಗಳನ್ನು ಪ್ರತಿಬಿಂಬಿಸೋ ರೀತಿಯಲ್ಲಿ ಇದೆ ಅನ್ನೋ ರೀತಿಯಲ್ಲಿ. ಬಟ್ ಕೆಲವೊಂದು ಸರಿ ನಾವು ಪುಸ್ತಕಗಳನ್ನು ಓದೋರು ಯಾವ ರೀತಿಯಲ್ಲಿ ಅಂದ್ಕೊಳ್ಬೇಕು ಅಂತಂದರೆ, ನಮ್ಮ ಜೀವನದ ಪ್ರತಿಬಿಂಬ ಕೆಲವೊಂದು ರೈಟಿಂಗ್ಸ್ ಅಂತ ಅಂದರೆ
ಕೆಲವೊಂದು ಬಂದು ನಮ್ಮ ಜೀವನವನ್ನು ಲೀಡ್ ಮಾಡೋ ರೀತಿಯಾದ ರೈಟಿಂಗ್ಸ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಇದೇ ರೀತಿಯಾದ ಲವ್ ಸ್ಟೋರೀಸ್ ನಮ್ಮ ಲೈಫಲ್ಲಿ ನಮಗೆ ಸಿಗುತ್ತಾ, ಅಥವಾ ಇದೇ ರೀತಿ ನಾವು ರಿಯಾಕ್ಟ್ ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ, ಅಥವಾ ಈ ರೀತಿಯಾದ ಸಿಚುವೇಷನಲ್ಲಿ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಿರಲ್ಲ. ಬಟ್ ಆ ರೀತಿಯಲ್ಲಿ ನಾವೇನೋ ಒಂದು ಓದಬೇಕಾದ್ರೆ ಇಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಅವ್ರು ಎಡುತ್ತಾರೋ ಅಥವಾ ಯಾವುದೋ ಒಂದು ಕಡೆ ಸಕ್ಸಸ್ ಆಗುತ್ತೋ, ಸೊ ನಾವು ಅದರ ರೆಸೆಂಬ್ಲೆನ್ಸ್ ಆಗಿ ನಾವು ಏನೋ ಒಂದು ಡಿಸಿಷನ್ನ ತೊಗೊಳ್ತೀವಿ. ಸೊ ಕೆಲವೊಂದು ಸಿಚುಯೇಷನ್ ನಾವು ಫೇಸೇ ಮಾಡಿರೋದಿಲ್ಲ, ಅದರಿಂದ ನಮ್ಮ ಕ್ಯಾರೆಕ್ಟರ್ನ ನಾವು ಎಲ್ಲೋ ಒಂದು ಕಡೆ ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ಅಲ್ವಾ. ಸೊ ಪುಸ್ತಕಗಳಿಗೆ ಅಥವಾ ಅದರಲ್ಲಿ ಬರೆಯೋ ವ್ಯಕ್ತಿತ್ವಗಳಿಗೆ ಏನು ಹೇಳ್ತಾರೆ ಕೆಪಾಸಿಟಿ ಇದೆ, ಓಕೆನಾ, ಆ ಸಾಮರ್ಥ್ಯ ಇದೆ ನಮ್ಮ ಪುಸ್ತಕಗಳಿಗೆ. ಸೊ ಆ ರೀತಿಯಲ್ಲಿ ಇವಾಗಿನ ಕೆಲವು ಪುಸ್ತಕಗಳು ನನ್ನ ತುಂಬ ಡಿಸಪಾಯಿಂಟ್ ಮಾಡಿದ್ದು. ಸೊ ಆ ನಿಟ್ಟಲ್ಲಿ ಈ ಪುಸ್ತಕ ಓದಿದಾಗ ನನಗೆ ತುಂಬಾ ಮೈಂಡ್ ಫ್ರೆಶ್ ಆಗಿದೆ. ಸೊ ದಯವಿಟ್ಟು ಎಲ್ಲರೂ ಈ ಬುಕ್ನ ಟ್ರೈ ಮಾಡಿ, ಆ್ಯಂಡ್ ಒಂದೊಳ್ಳೆ ಎಸೆನ್ಸ್ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಆ್ಯಂಡ್ ಇದೇ ರೀತಿಯಾದ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ವೀಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಂಟಿಲ್ ದಿಸ್ ಇಸ್ ಶಿಲ್ಪಾ ಸೈನಿಂಗ್ ಆಫ್ ಹಿಯರ್.